ಎಸ್ ಜಾನಕಮ್ಮ ಅವರ ಅಂತಿಮ ದರ್ಶನವನ್ನು ಹಂಸಲೇಖ ಪಡೆದಿದ್ದಾರೆ. ಗಾನ ಕೋಗಿಲೆ ಜಾನಕಮ್ಮ ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರಕ್ಕೂ ಕೂಡ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಸಂಗೀತ ನಿರ್ದೇಶಕ ಹಂಸಲೇಖ ಮನವಿ ಮಾಡಿಕೊಂಡಿದ್ದಾರೆ, ಜಾನಕಮ್ಮ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅಂತ. ನಾದಬ್ರಹ್ಮ ಹಂಸಲೇಖ ಗಾನ ಕೋಗಿಲೆ ಜಾನಕಿ ಅವರ ಒಂದು ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಜೊತೆಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ, ಜಾನಕಮ್ಮ ಅವರ ಹೆಸರಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು. ಕರುನಾಡಲ್ಲೇ ಇರೋದು ಒಂದು ಜಾನಕಿ ಅವರ ಆಸೆ ಆಗಿತ್ತು, ಅದಕ್ಕೆ ಇಂಬು ಕೊಡುವ ಕೆಲಸವನ್ನು ನಾವು ಮಾಡಬೇಕು. ಜಯಮಾಲಾಗೆ ವಿಡಿಯೋ ಮೂಲಕ ಹಂಸಲೇಖ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜಯಮಾಲಾ ಆಲ್ರೆಡಿ ಜಾನಕಮ್ಮ ಅವ್ರನ್ನ ದೇವತೆಗೆ ಹೋಲಿಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷೆಯಾಗಿರುವಂತಹ ಜಯಮಾಲಾಗೆ ಹಂಸಲೇಖ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜಾನಕಮ್ಮ ಅವರು ಅನೇಕ ಹಾಡುಗಳನ್ನು ಹಾಡಿದ್ದಾರೆ, ಅದು ಕೂಡ ಕನ್ನಡದಲ್ಲೇ ಕರುನಾಡಲ್ಲೇ ಇದ್ದು ಕೊನೆಯ ದಿನಗಳನ್ನು ಕೂಡ ಇಲ್ಲೇ ಕಳೆದು ಸುಮಾರು ಕರ್ನಾಟಕದಲ್ಲೇ 10,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಕನ್ನಡ ಸಿನಿಮಾಗಳಿಗೆ ಹಾಡಿದ್ದಾರೆ. ನೋಡಿ, ಈ ಮೊದಲ ಹಾಡು ಮತ್ತು ಕೊನೆಯ ಹಾಡು ಈ ಎರಡೂ ಕೂಡ ಮೈಸೂರಿನಲ್ಲೇ ಹಾಡಿದ್ದ ಒಂದು ಖ್ಯಾತಿನೂ ಕೂಡ ಎಸ್ ಜಾನಕಮ್ಮ ಅವರಿಗಿದೆ. ಜೊತೆಗೆ ಆ ಸೌಭಾಗ್ಯ ಕರುನಾಡಿನ ಜನರಿಗಿದೆ. ಯಾಕಂದರೆ ಮೊದಲ ಹಾಡು ಕೊನೆಯ ಹಾಡು ಹಾಡೋದು ಬಹಳ ಅಪರೂಪ ಸಿಂಗರ್ಸ್ಗಳಲ್ಲಿ. ಜೊತೆಗೆ ಎಸ್ ಜಾನಕಮ್ಮ ಅವರು ಹಾಡಿರುವಂಥದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಆ ನಿಟ್ಟಿನಲ್ಲಿ ಕನ್ನಡ ಮಣ್ಣಿನ ಈ ಒಂದು ಸೊಬಗನ್ನು ಮೆಚ್ಚಿಕೊಂಡಿದ್ದರು. ಹಾಗಾಗಿ ಅವರಿಗೊಂದು ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಹಂಸಲೇಖ ಅವರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇಂತಹ ಇತಿಹಾಸದ ಪುಟ ಸೇರಿರುವಂತಹ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಗಾಯಕರು ಅಥವಾ ನಟರು ಯಾರಾದರೂ ಒಂದು ದೊಡ್ಡ ಸಾಧನೆ ಮಾಡಿದಾಗ ಸ್ಮಾರಕ ನಿರ್ಮಾಣ ಮಾಡೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಎಸ್ ಜಾನಕಮ್ಮ ಅವರು ತುಂಬ ಇಷ್ಟಪಡುವಂತಹ ಜಾಗ ಅಂದರೆ ಅದು ಮೈಸೂರು. ಹಾಗಾಗಿ ಮೈಸೂರಿನಲ್ಲೇ ಅವ್ರು ತೋಟ ಕೂಡ ತೆಗೆದುಕೊಂಡಿದ್ರು. ಎಸ್, ಹಾಗಾಗಿ ಈ ಹಂಸಲೇಖ ಅವರು ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಮನವಿಯನ್ನು ಈಗ ಸರ್ಕಾರಕ್ಕೆ ಮಾಡಿದ್ದಾರೆ. ಯಾಕಂದರೆ 10-20 ಸಾವಿರ ಹಾಡುಗಳನ್ನು ಒಂದು ಕನ್ನಡಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಜಾನಕಮ್ಮ ಅವರು. ಅದು ಒಂದು ಮಹಾನ್ ಸಾಧಕಿ. ಅವರು 70 ಮತ್ತು 80ರ ದಶಕದಲ್ಲಿ ನಂಬರ್ 1 ಗಾಯಕಿಯಾಗಿ 48,000 ಹಾಡುಗಳ ಒಂದು ಗಾಯಕಿಯಾಗಿ ಒಂದು ಅವಿಸ್ಮರಣೀಯ ನೆನಪು ಇದು. ಈ ಅವಿಸ್ಮರಣೀಯ ನೆನಪು ಎಲ್ಲಿವರೆಗೂ ಇರುತ್ತೆ ಅಂದರೆ ಈ ಭೂಮಂಡಲ ಇರುವವರೆಗೂ, ಸೂರ್ಯಚಂದ್ರ ಇರುವವರೆಗೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಇವತ್ತು ಜಾನಕಮ್ಮ ಅವರು ಭೌತಿಕವಾಗಿ ಮಾತ್ರ ನಮ್ಮನ್ನು ಅಗಲಿದ್ದಾರೆ, ಎಲ್ಲರ ಮನದಲ್ಲೂ ಎಲ್ಲರ ಮನದಲ್ಲೂ ಕೂಡ ಇವತ್ತು ಜಾನಕಮ್ಮನವರು ಅಚ್ಚಳಿಯದೆ ಉಳಿದಿದ್ದಾರೆ. ಯಾಕಂದರೆ ಇವತ್ತು ಯಾರಾದರೂ ಒಂದು ಹಾಡನ್ನು ಹಾಡಿದ್ದಾರೆ ಅಂದಾಗ ಅಲ್ಲಿ ಜಾನಕಮ್ಮನವರ ಹಾಡು ಇದ್ದೇ ಇರ್ತದೆ. ಯಾಕಂದರೆ ಅಷ್ಟು ಕೊಡುಗೆಯನ್ನು ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ, ಕನ್ನಡ ನಾಡನ್ನು ಇಷ್ಟಪಡ್ತಾ ಇದ್ದರು. ಅದರಲ್ಲೂ ಕೂಡ ಈ SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಮ್ಮ ಇಬ್ಬರೂ ಕೂಡ ಅವರು ನಮ್ಮ ನೆರೆಯ ಆಂಧ್ರದವರಾಗಿದ್ದರೂ ಕೂಡ ಅವರು ಅತಿ ಹೆಚ್ಚು ಇಷ್ಟಪಟ್ಟಿದ್ದು ಕರ್ನಾಟಕವನ್ನು, ಕರ್ನಾಟಕದ ಒಂದು ಈ ಮಣ್ಣಿನ ಸೊಬಗನ್ನು, ಕಾವೇರಿ ನೀರನ್ನು ಇಷ್ಟಪಟ್ಟರು. ಹಾಗಾಗಿ ಅವರು ಯಾವತ್ತೂ ಕೂಡ ಇಂತಹ ಮಹಾನ್ ದಿಗ್ಗಜ ಗಾಯಕರಿಗೆ ಕರುನಾಡಿನ ಜನ ಒಂದು ಅವಿಸ್ಮರಣೀಯರಾಗಿರಬೇಕು, ಅವ್ರನ್ನ ನೆನೆಸ್ಕೊಳ್ತಾನೆ ಇರಬೇಕು. ಜೊತೆಗೆ ಹಂಸಲೇಖ ಅವರು ಕೂಡ ಜಾನಕಮ್ಮ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ.
ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ